ಇದು ಬಂದು ಪ್ರತಿಷ್ಠಾಪನೆ ಮಾಡಿದ್ದು 2003ರಲ್ಲಿ. ಇದು ಬಂದು ಪ್ರತಿಷ್ಠಾಪನೆ ಮಾಡಿದ್ದು ಕೂರಪಾಟಿ ಗಂಗಯ್ಯ ನಾಯ್ಡು ಮತ್ತೆ ಶ್ರೀಮತಿ ಲಕ್ಷ್ಮಮ್ಮ ಅಂತ. ಅವರ ಮಕ್ಕಳು ಮತ್ತೆ ಮೊಮ್ಮಕ್ಕಳಾದ ನಾವು ಇದನ್ನ ನಡೆಸ್ಕೊಂಡು ಹೋಗ್ತಾ 23 ವರ್ಷದಿಂದ. ಒಂದು ವಾದ್ಯದ ಸಮೇತವಾಗಿ ಬರಮಾಡಿಕೊಂಡು ಆ ವಾದ್ಯಗಳಿಂದ ಆ ಸ್ವಾಮಿಯನ್ನ ಆ ಕಾಲಭೈರವನ್ನ ನಾವು ನಮ್ಮ ಸಿದ್ಧಿವಿನಾಯಕ ದೇವಾಲಯ ಸನ್ನಿಧಿಗೆ ಆಹ್ವಾನ. ಅದೇ ಒಂದು ವೈಭವ ಅಂತೇಳಿ ಎಲ್ಲರೂ ವೈಭವ ಒಳಗಡೆ ಪ್ರತಿಷ್ಠಾಪನೆ ಮಾಡಿ ಹೋಮ ಹವನಾದಿಗಳ ನಂತರವಾಗಿ ಅಲಂಕಾರವನ್ನ ಮಾಡುತ್ತೇವೆ. ಎಂಟು ಕಾಲಭೈರಗಳು ಅಂದರೆ 8 ಕಾಲಭೈರಗಳಲ್ಲಿ ಪ್ರಧಾನ ದೇವತೆ ಕಾಲಭೈರಗಳನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ಕಾಲಭೈರನ್ನ ಒಂದೊಂದು ಕಾಲಭೈರಗಳು ಒಂದೊಂದು ಯೋಗವನ್ನು ಕೊಡ್ತಾನೆ ಅಂತ ಪ್ರಾತಃ ಕಾಲ ಸನ್ನಿಧಾನದಲ್ಲಿ ಮಹಾಗಣಪತಿ ದೇವರ ವಾರ್ಷಿಕೋತ್ಸವದ ಅಂಗವಾಗಿ ಗಣಪತಿ ಆರಾಧನೆ, ಪುಣ್ಯಾಹ ವಾಚನ, ನವಗ್ರಹ ಆರಾಧನೆ ಸಹಿತವಾಗಿ ಅಷ್ಟಭೈರವ ದೇವರ ಕಲಶಗಳನ್ನ ಕೂಡ ನಾವಿಲ್ಲಿ ಸ್ಥಾಪನೆ ಮಾಡಿದೀವಿ. ಆ ಅಷ್ಟಭೈರವರಲ್ಲಿ ಮೊದಲು ರುರುಭೈರವ, ಕಪಾಲ ಭೈರವ, ಸಂಹಾರ ಭೈರವ, ಹೀಗೆ 8 ಭೈರವರುಗಳು ಬರ್ತಾ ಹೋಗ್ತಾರೆ. ಅದೇ ರೀತಿಯಾಗಿ 8 ಭೈರವರ ಕಲಶ ಸ್ಥಾಪನೆಗಳು ಕೂಡ ಇಲ್ಲಿ ನೆರವೇರಿದ್ದು, ಆ ಸ್ವಾಮಿಯವರಿಗೆ 16 ಉಪಚಾರಗಳಿಂದ ಪೂಜೆಯನ್ನು ನಡೆಸಿದ್ದು, ಹಾಗೆ ಸ್ವಾಮಿಯವರಿಗೆ ವಿಶೇಷವಾಗಿ ನೈವೇದ್ಯಕ್ಕೆ ವಡೆ ಮತ್ತು ಸುರಪಾನ ಎಲ್ಲವನ್ನ ನೈವೇದ್ಯವಾಗಿ ಸಮರ್ಪಣೆಯನ್ನ ಕೂಡ ಮಾಡಿದ್ದೀವಿ. ಅದೇ ರೀತಿಯಾಗಿ ಭೈರವನ ಪ್ರೀತಿಯಾಗಿ ಹೋಮಕ್ಕೆ ಅನೇಕ ದ್ರವ್ಯಗಳನ್ನ ನೀಡಿ ಮಹಾಪೂರ್ಣಾವತಿ ಕಾರ್ಯಕ್ರಮವನ್ನ ಈ ಕ್ಷೇತ್ರದಲ್ಲಿ ನಾವು ನೆರವೇರಿಸಿದ್ದೇವೆ. ಅದೇ ರೀತಿಯಾಗಿ ಸ್ವಾಮಿಯವರಿಗೆ ಅಷ್ಟಾವಧನ ಸೇವೆ, ಮಹಾಮಂಗಳಾರತಿ, ಬರುವಂತಹ ಭಕ್ತ ಮಹಾಶಯರಿಗೆ ಸ್ವಾಮಿಯವರ ತೀರ್ಥ ಪ್ರಸಾದವನ್ನ ಕೂಡ ಈ ಕ್ಷೇತ್ರದ ವತಿಯಿಂದ ಎಲ್ಲರಿಗೂ ಕೂಡ ನೀಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ದೇವಾಲಯದ 23ನೇ ವಾರ್ಷಿಕೋತ್ಸವದ ಪೂಜಾ ಪ್ರಸಾದ ಎಲ್ಲ ಭಕ್ತ ಮಹಾಶಯರಿಗೂ ಸಹ ಪ್ರಾಪ್ತವಾಗಲಿ ಅಂತ ಹೇಳಿ ಆ ಭೈರವ ದೇವರಲ್ಲಿ ಮತ್ತು ಸಿದ್ಧಿವಿನಾಯಕ ದೇವರಲ್ಲಿ ನಾವೆಲ್ಲ ವಿಪ್ರವೃಂದರು ಸೇರಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಶಿವಂಭೂಯಾತ್. ಇಷ್ಟಾರ್ಥಗಳ ಸಿದ್ಧಿಗೋಸ್ಕರವಾಗಿ ಕಾಲಭೈರವನ್ನ ಮಾಡೋದ್ರಿಂದ ನಮಗೆ ಯಾರು ಸಹ ದೃಷ್ಟಿ ದೋಷಗಳನ್ನು ಆಗಬಾರದು. ಅದೇ ರೀತಿ ರಾಜಕೀಯಗಳಲ್ಲಿ ಪ್ರಗತಿ ಆಗಬೇಕು. ನಮಗೆ ಶರೀರ ಸಂಬಂಧಪಟ್ಟವಾಗ ಯಾವುದೂ ಸಹ ಕಾಯಿಲೆ ಕಷಾಯಗಳು ಬರಬಾರ್ದು. ಯಾವುದೇ ತೊಂದರೆ ಮಾಟ ಮಂತ್ರ ತಂತ್ರಗಳೆಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಈ ವರ್ಷ ನಮಗೆ ಸಿದ್ಧಿವಿನಾಯಕ ದೇವಾಲಯದಲ್ಲಿ ಧರ್ಮ ಕಾರ್ಯ ಏನಿದೆ, ಕುರುಪಾಟಿ ವಂಶದ ಆ ಗಂಗಯ್ಯನಾಯ್ಡು ಲಕ್ಷ್ಮಮ್ಮ ಅವರ ಪುತ್ರರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರಿ ಈ ಪೂಜೆಗೆ ಸಹಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ಅದೇ ರೀತಿಗೆ ನಮ್ಮ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳು ಸಹ ಸಹಕಾರ ಜಾಸ್ತಿ ಇದೆ. ಆ ಸಹಕಾರದಿಂದ ಈ ದಿನ ವಿಜೃಂಭಣೆಯಿಂದ ಮುಗಿದುವಾಗಿದೆ. ನಿಮ್ಮ ಚಾನೆಲ್ ಬಂದಿದ್ದರೆ ಎಲ್ಲರಿಗೂ ಒಳ್ಳೆದಾಗಲಿ ಅಂತೇಳಿ ಭಗವಂತನನ್ನ ಸ್ಮರಣೆ ಮಾಡ್ತಾ ಎಲ್ಲರಿಗೂ ಒಳ್ಳೆದಾಗಲಿ. ನಿಮ್ಮ ಚಾನೆಲ್ಗೂ ಸಹ ಒಳ್ಳೆದಾಗಲಿ. ಭಕ್ತಿಪೂರ್ವಕವಾಗಿ ಮಾಡಿಸ್ಕೊಂಡಿರೋಂಥ ಚಾನಲ್ ಬಹಳ ಸಂತೋಷವಾಯಿತು. ಅಷ್ಟಭೈರವವನ್ನು ಹೋಮ ಮಾಡೋಕ್ಕೆ ಸಹಕಾರ ಕೊಟ್ಟಂತ ಈ ಕುರುಪಾಟಿ ವಂಶದ ಗಂಗಯ್ಯನಾಯ್ಡು ಕುಟುಂಬ ವರ್ಗಕ್ಕೆ, ಅವರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಭಗವಂತನ ಸ್ಮರಣೆ ಶಿವಂ ಭೂಯ ಆಯಿತು. ಇಲ್ಲಿರೋ ಜನಕ್ಕೂ ಎಲ್ರಿಗೂ ಒಳ್ಳೇದಾಗಬೇಕಂತ ಹೇಳಿ ಪ್ಲಸ್ ನಮ್ಮ ಫ್ಯಾಮಿಲಿಗೂ ಒಳ್ಳೇದಾಗಲಿ ಅಂತ ಹೇಳಿ ಮಾಡಿರೋಂಥ ಹೋಮ. ಏನಾದರೂ ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಮಾಹಿತಿ ಪಡ್ಕೋಬೇಕಂದ್ರೆ ನಮ್ಮ ಟ್ರಸ್ಟ್ ವತಿ ಬಂದು ಇಲ್ಲಿ ದೇವಸ್ಥಾನದ ವತಿಯಿಂದ ತಿಳ್ಕೊಬೋದು, ಅಥವಾ ನಮ್ಮ ಚಾನಲ್ ಆದ ದೈವ ಭಾರತಿ ಅನ್ನೋ ಚಾನಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಅಷ್ಟೇ.